ನಮಸ್ತೆ ಫ್ರೆಂಡ್ಸ್, ನಾನು ಕಲಾವತಿ. ಇವತ್ತು ನೋಡ್ರಿ ಬದ್ನಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ತಂದು ನೋಡಿ ಮತ್ತೆ ಬರ್ರಿ. ಈಗ ನೀವು ಮದುವೆ ಮನೆ ಒಳಗೆಲ್ಲ ಊಟ ಮಾಡಿರ್ತಿರಲ್ಲ, ಬದ್ನಿಕಾಯಿ ಪಲ್ಯ ಎಷ್ಟು ಮನ್ಯಾಗ ಮಾಡಿದ್ರು ಹಂಗೆ ಟೇಸ್ಟ್ ಆಗಂಗಿಲ್ಲ ಅಂತ ಅನ್ನೋರಿದ್ರಂದ್ರೆ ಇದು ಒಂದು ಸಲ ಟ್ರೈ ಮಾಡಿ ನೋಡ್ರಿ. ನೀವು ಎಷ್ಟು ಮಸ್ತ್ ಬರ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ನೋಡ್ರಿ. ಭಾಳ ಡಿಫ್ರೆಂಟಾಗಿ ಟೇಸ್ಟ್ ಇರ್ತದೆ ನೋಡ್ರಿ. ಮತ್ತು ನೀವು ಯಾವ ಥರ ಬದ್ನಿಕಾಯಿ ಮಾಡ್ತೀರಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ನೋಡ್ರಿ ಮುಳ್ಳಿದ್ದವು ಬದ್ನಿಕಾಯಿ ಇರ್ತಾವಲ್ಲ, ಮುಳ್ಳಿದ್ದವು ತೊಗೊಂಡು ನೋಡ್ರಿ. ಈ ಥರ ಮುಳ್ಳಿದ್ದವು ಬದ್ನಿಕಾಯಿ ತೊಗೊಂಡು ಅಂದ್ರೆ ಭಾಳ ಡಿಫ್ರೆಂಟಾಗಿ ಟೇಸ್ಟ್ ಬರ್ತದೆ ನೋಡ್ರಿ ಇದು. ಮತ್ತು ಈ ಥರ ಕಟ್ ಮಾಡ್ಕೊಂಡಿ ನೋಡ್ರಿ ಉದ್ದುದಕ್ಕಾಗಿ. ಮತ್ತು ನಡ್ಬಾರ್ಕು ಒಂದೊಂದು ಸಣ್ಣ ಕಟ್ ಮಾಡ್ಕೊಂಡೀನಿ, ದೊಡ್ಡ ಕಟ್ ಮಾಡ್ಕೊಂಡೀನಿ, ಉದ್ದುದಕ್ಕೆ ಕಟ್ ಮಾಡ್ಕೊಂಡೀನಿ ನೋಡ್ರಿ. ಅಂದ್ರೆ ಎಲ್ಲ ಒಂದೇ ಥರ ಒಂದೇ ಅಳತೆಯಲ್ಲಿ ಕಟ್ ಮಾಡಿದ್ರೆ ಏನಾಗ್ಬಿಡ್ತದೆ, ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ. ಕೆಲವೊಂದು ಸಣ್ಣ ಇರಬೇಕು, ಕೆಲವೊಂದು ಉದ್ದುದ್ದು ಇರಬೇಕು. ಅದು ಬದ್ನಿಕಾಯಿ ಆ ಥರ ಕಟ್ ಮಾಡ್ಕೊಬೇಕು ನೋಡ್ರಿ. ಈಗ ಉಪ್ಪಿನ ನೀರಾಗ ಕ್ಲೀನಾಗಿ ತೊಳ್ಕೊಂಡಿ ನೋಡ್ರಿ, ಉಪ್ಪು ಹಾಕಿ ತೊಳ್ಕೊಬೇಕ್ರಿ. ಇವಾಗ ಹಂಚು ಕಾಯ್ಲತ್ತದ, ಹಂಚೊಳಗೆ ಸ್ವಲ್ಪ ನಾವು ಇದಕ್ಕೆ ಶೇಂಗಾನ ಹುರ್ಕೊಂಡು ತೊಗೊಳತ್ತೇವೆ ನೋಡ್ರಿ. ಈಗ ನೋಡ್ರಿ ಶೇಂಗಾ ಚೆಂದಾಗಿ ಹುರಿದವು. ಈ ಥರನೇ ಶೇಂಗಾ ಹುರ್ಕೋಬೇಕಾಗ್ತದ. ಶೇಂಗಾ ಹುರಿದಂತೂ ಕಾಮನ್ ನಿಮಗೆ ಗೊತ್ತೇ ಇರ್ತದ. ಅಂದ್ರೆ ಭಾಳ ಹಸಿ ಬಿಸಿಯಾಗಿ ಹುರಿದ್ಬಿಟ್ರೆ ಟೇಸ್ಟ್ ಆಗಂಗಿಲ್ಲ ಪಲ್ಯ ಅನ್ನೋ ಸಲುವಾಗಿ ನಾನು ಇದನ್ನು ತೋರಿಸ್ಲತ್ತೀನಿ ನೋಡ್ರಿ. ಈಗ ಮಿಕ್ಸರ್ ಜಾರಿಗೆ ಹಾಕೊಳ್ಳೋ ಮತ್ತೆ ಬರ್ರಿ. ಏನು ನಾವು ಹುರ್ಕೊಂಡೇವಲ್ಲ ಶೇಂಗಾ, ಅದಕ್ಕೆ ಒಂದು ಟೊಮಾಟೊ ಹಣ್ಣು ಹಾಕೊಳತ್ತೀನಿ ನೋಡ್ರಿ. ಮತ್ತು ಟೊಮಾಟೊ ಇನ್ನೊಂದು ಎಕ್ಸ್ಟ್ರಾನು ನಾನು ಕಟ್ ಮಾಡಿ ಇಟ್ಕೊಂಡೀನಿ. ಇವಾಗ ನೋಡ್ರಿ ಇದು ಪಲ್ಯ ಮಾಡೋಕೆ ಏನೇನು ಹತ್ತದಪ್ಪ ಅಂತಂದ್ರೆ, ಒಂದು ಸಣ್ಣದು ಈರುಳ್ಳಿ ಕಟ್ ಮಾಡ್ಕೊಂಡೀನಿ ರೀ, ಒಂದು ಟೊಮಾಟೊ ಹಣ್ಣು, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿ ತೊಗೊಂಡು ನೋಡ್ರಿ. ಇದು ಕೊತ್ತಂಬರಿ ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿ ತೊಗೊಂಡು ನೋಡ್ರಿ. ಈ ಟೊಮಾಟೊ ಹಣ್ಣನ್ನು ಅದು ದಪ್ಪಗೆ ಕಟ್ ಮಾಡ್ಕೊಂಡಿದ್ದು ಶೇಂಗಾ ಒಳಗೆ ಹಾಕೋಬೇಕ್ರಿ, ನೆನಪಿರಲಿ. ಏನಾಗಲ್ಲ, ಹೆಚ್ಚಕಮ್ಮ ಆದರೂ ಏನು ಆಗಂಗಿಲ್ಲ, ಟೇಸ್ಟೇ ಆಗತ್ತೆ. ಮತ್ತು ನಾನು ನಿಮಗೆ ತಿಳಿಲತ್ತಂದು ಹೇಳತ್ತೀನಿ ನೋಡ್ರಿ. ಇವಾಗ ಒಂದು ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಕೊಂಡೀನಿ. ಅದಕ್ಕೆ ಈಗ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ನೋಡ್ರಿ. ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಇರ್ಬೇಕು ರೀ ಫ್ರೆಂಡ್ಸ್. ಇದು ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡೀನಿ, ಅರ್ಧ ಸ್ಪೂನಟ್ಟು ಸಾಸಿವೆ, ಅರ್ಧ ಸ್ಪೂನಟ್ಟು ಜೀರಿಗೆ, ಅರ್ಧ ಸ್ಪೂನಟ್ಟು ಈಗ ಅರಿಶಿನ ಪುಡಿನ ಹಾಕೊಂಡೆ ನೋಡ್ರಿ. ಈಗ ಬೆಳ್ಳುಳ್ಳಿ ಕುಟ್ಟಿ ತೊಗೊಂಡೇವಲ್ಲ, ಆ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ. ಕಲರ್ ಚೇಂಜ್ ಆಯ್ತಂದ್ರೆ ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ, ಈರುಳ್ಳಿ ಹಾಕೊಳ್ಳೋ ಮತ್ತೆ ಬರ್ರಿ. ಈರುಳ್ಳಿ ಸ್ವಲ್ಪ ಇದಕ್ಕೆ ಕೆಂಪಗೆ ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಕೆಂಪಗೆ ಫ್ರೈ ಆಗಿಂದ ಸ್ವಲ್ಪ ಮತ್ತು ಆಮೇಲೆ ಟೊಮೊಟೊ ಹಣ್ಣನ್ನು ನಾವು ಸೇರಿಸ್ಕೋಬೇಕಾಗ್ತದೆ. ಇದಕ್ಕೆ ಟಮಾಟಿ ಹಾಕ್ಬೇಕ್ರಿ. ಇವಾಗ ನಾವು ಕಟ್ ಮಾಡಿ ತೊಗೊಂಡೇವಲ್ಲ, ಆದಷ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊರಿ ಟೊಮೊಟೊ ಮತ್ತು ಉಳ್ಳಾಗಡ್ಡಿ. ಮತ್ತು ನಿಮಗೆ ಈರುಳ್ಳಿ ಬೇಡ, ಹಾಗೆ ಮಾಡ್ಕೊತೀನಿ ನಾನು ಅಂದ್ರೆ ಹಾಗೆ ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಹಾಕ್ಕೊಳತ್ತೀನಿ ನೋಡ್ರಿ. ನೆನಪಿರಲಿ, ಇದಕ್ಕೆ ಉಪ್ಪು ಜಾಸ್ತಿ ಹತ್ತಂಗಿಲ್ಲ. ಯಾವಾಗಲೇ ಬದ್ನಿಕಾಯಿ ಪಲ್ಯ ಮಾಡಿದ್ರೆ ಉಪ್ಪು ಜಾಸ್ತಿ ಹತ್ತಂಗಿಲ್ಲ, ನೋಡಿ ಉಪ್ಪನ್ನು ಹಾಕೋರಿ ನೀವು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿ ನೋಡ್ರಿ. ಇವಾಗ ಶೇಂಗಾ ಮತ್ತು ಟೊಮೊಟೊ ಹಣ್ಣನ್ನು ನಾವು ಮಿಕ್ಸರ್ಗೆ ಹಾಕೊಂಬರು ಮತ್ತು ಬರ್ರಿ. ಇವಾಗ ನೋಡ್ರಿ ತರಿಯಾಗಿ ರುಬ್ಕೊಂಬರ್ಬೇಕು ನೋಡ್ರಿ. ಇವಾಗ ನೀವು ನೋಡ್ಲತ್ತಿರ್ಬೋದು, ಇದು ಭಾಳ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು, ತರಿಯಾಗಿರಬೇಕು. ಈಗ ನೋಡಿದ್ರೆ ಗೊತ್ತಾಗ್ಲತ್ತದಲ್ಲ ನಿಮಗೆ. ಈ ಥರ ಇತ್ತಂದ್ರೆ ಏನಾಗ್ತದಂದ್ರೆ ಪಲ್ಯ ಟೇಸ್ಟ್ ಬರ್ತದೆ. ಊಟ ಮಾಡುವಂಥ ಟೈಮ್ದಾಗ ಬಾಯಿ ಒಳಗೆ ಟೇಸ್ಟ್ ಹತ್ತದ. ಭಾಳ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಂದ್ರೆ ಅದು ಪಲ್ಯ ಟೇಸ್ಟ್ ಆಗಂಗಿಲ್ಲ. ಈಗ ಮದುವೆ ಮನೆ ಒಳಗೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಇದೇ ರೀತಿ ಎಲ್ಲ ಮಾಡಿರ್ತಾರೆ. ಅದೇ ಥರ ಟೇಸ್ಟೇ ಬರ್ತದೆ ನೋಡ್ರಿ. ಟ್ರೈ ಮಾಡಿರಿ, ನೀವು ಬೇಕಾರೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ನೋಡ್ರಿ ಕಲರ್ ಎಲ್ಲ ಚೇಂಜ್ ಆಗೈತಿ. ಇವಾಗ ನಿಮ್ಮ ಪೂರ ಇದು ಕೆಂಪಗೆ ನೋಡ್ರಿ ಚೇಂಜ್ ಆಗೈತಿ. ಇದಕ್ಕೆ 1.5 ಸ್ಪೂನಟ್ಟು ನಾನು ಈಗ ಮಸಾಲೆ ಖಾರನ ಹಾಕೊಂಡೆ ನೋಡ್ರಿ. ನಿಮ್ಗೆ ಮಸಾಲೆ ಖಾರ ಇಲ್ಲ ಅಂದ್ರೆ ನೀವು ಮಿರ್ಚಿ ಪೌಡ್ರ್ ಇರ್ತಿಲ್ಲ, ಇದು ಖಾರನ ಹಾಕೋಬೋದು ನೋಡ್ರಿ. ನಿಮ್ಮದು ಮನೆ ಒಳಗೆ ಖಾರ ಯಾವ್ದು ಇಷ್ಟ ಅದು ಹಾಕೋಬೋದು ರೀ. ಇವಾಗ ಇದಕ್ಕೆ ನಾವು ಬದ್ನಿಕಾಯಿನ ಕಟ್ ಮಾಡಿ ಮತ್ತು ನೀರೊಳಗೆ ತೊಳ್ಕೊಂಡು, ಉಪ್ಪಿನ ನೀರೊಳಗೆ ತೊಳ್ಕೊಂಡು ಇಟ್ಕೊಂಡಿದ್ದಲ್ಲ, ಆ ಬದ್ನಿಕಾಯಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡೀನಿ ನೋಡ್ರಿ. ಈಗ ಈ ಥರ ಮಾಡೋದಂದ್ರೆ ಬದ್ನಿಕಾಯಿ ಭಾಳ ಟೇಸ್ಟಾಗಿ ಬರ್ತದೆ. ಈ ಸ್ವಲ್ಪ ಚೆಂದಾಗಿ ಫ್ರೈ ಎಣ್ಣೆ ಒಳಗೆ ಫ್ರೈ ಆತ ನೋಡ್ರಿ. ಸ್ವಲ್ಪ ನೀರು ಹಾಕ್ಲಾರ್ದೆ ಈ ಥರ ಫ್ರೈ ಮಾಡ್ಕೋಬೇಕಾಗ್ತದೆ. ಫ್ರೈ ಮಾಡ್ಕೊಂಡ್ರೆ ಹಿಂಗೆ ಈ ಥರ ಒಂದು ಸಲ ಮಾಡಿ ನೋಡ್ರಿ ನೀವು. ಬದ್ನಿಕಾಯಿ ಪಲ್ಯ ಹೆಂಗಿರ್ತದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ನೋಡ್ರಿ. ಇವಾಗ ಅದಕ್ಕೇನು ಸ್ವಲ್ಪ ಮುಚ್ಚಿ ಇಟ್ಬಿಡು ಮತ್ತು ರೀ, 1 ನಿಮಿಷ, ಜಾಸ್ತಿ ಏನಿಲ್ಲ ರೀ, 1 ನಿಮಿಷ ಇದು ಸ್ವಲ್ಪ ಫ್ರೈ ಆದ್ರೆ ಸಾಕು ನೋಡ್ರಿ. ಈ ಥರ ಫ್ರೈ ಆಗೈತಿ. ಈಗ ಇದಕ್ಕೇನು ಮಾಡ್ಕೋಬೇಕಪ್ಪ ಅಂತಂದ್ರೆ ನಾವೇನು ಶೇಂಗಾ ಮತ್ತು ಟೊಮೊಟೊ ಹಣ್ಣು ಮಿಕ್ಸರ್ಗೆ ಹಾಕೊಂಬಂದಿದ್ದೇವಲ್ಲ,
ಅದು ಮಿಶ್ರಣ ಇದಕ್ಕೆ ಸೇರಿಸ್ಕೋಬೇಕಾಗ್ತದೆ ರೀ ಇವಾಗ. ಮತ್ತು ಮೊದಲೇ ಹಾಕೋತಿದ್ರೆ ಹಾಕೋಬೋದು ನೀವು, ಏನಿಲ್ಲ. ಆದ್ರೆ ಈ ರೀತಿ ಮಾಡೋದಿಂತರ ಟೇಸ್ಟ್ ಚೇಂಜ್ ಆಕ್ಕದ. ಮತ್ತು ಬದ್ನಿಕಾಯಿ ಡಿಫ್ರೆಂಟಾಗಿ ನಿಮಗೆ ಭಾಳ ಒಂದು ಮಸ್ತ್ ಹತ್ತದ ತಂದು ಈ ಥರ ತೋರಿಸ್ಲತ್ತೀನಿ ನೋಡಿರಿ. ಈಗ ಬದ್ನಿಕಾಯಿ ಎಲ್ಲ ಫ್ರೈ ಆಗಿಂದ ನಾವೇನು ಶೇಂಗಾನ ಮಿಕ್ಸರ್ಗೆ ಹಾಕಿ ತೊಗೊಂಡಿವಲ್ಲ, ಶೇಂಗಾ ಮತ್ತು ಟೊಮೊಟೊ ಹಣ್ಣು ಅದು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಲ್ಲ ನೋಡ್ಕೋಬೇಕು ರೀ ನೋಡಿರಿ. ಮತ್ತು ನಿಮಗಂತೂ ಗೊತ್ತೇ ಇರ್ತದೆ. ಮತ್ತು ಸ್ಟಾರ್ಟಿಂಗ ಕಲಿತಿರ್ತಾರಲ್ಲ ಅಡುಗೆ ಮಾಡೋದು ಗೊತ್ತಿರಲಿಲ್ಲ, ಅವರಿಗೆಲ್ಲ ಗೊತ್ತಿರ್ಲತ್ತಂದು ನಾನು ಸಂಪೂರ್ಣವಾಗಿ ತಿಳಿಸ್ತಿರ್ತೀನಿ ನೋಡಿರಿ. ಈಗ ಮಿಕ್ಸರ್ ಜಾರಿ ಒಳಗೆ ಸ್ವಲ್ಪ ಉಳಿದಿರ್ತದಲ್ಲ ಅದೆಲ್ಲ ಶೇಂಗಾ ಮತ್ತು ಟೊಮೊಟೊ ಹಣ್ಣು ಮಿಕ್ಸರ್ಗೆ ಹಾಕಿದ್ದು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಇದ್ರೊಳಗೆ. ಈಗ ಇದು ಎಲ್ಲ ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡಿ ನೋಡಿರಿ. ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿ ತೊಗೊಂಡಿನಿ ನೋಡಿರಿ. ಅದು ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಂಡು ಇದಕ್ಕೆ 1 ಅಥವಾ 1.5 ನಿಮಿಷದಷ್ಟು ಕುದಿಸ್ಕೋಬೇಕು ನೋಡಿರಿ. ಇದಕ್ಕೆ ಜಾಸ್ತಿ ಏನೋ ಅತಿಯಾಗಿ ಕುದಿಸೋದು ಬೇಡ, ನಿಮಗೆ ಯಾವ ರೀತಿ ಇಷ್ಟ ಆಗ್ತದೆ ಆ ಥರ ಕುದಿಸ್ಕೋಬೋದು. ಇವಾಗ ನೋಡಿರಿ ಕೆಲವೊಬ್ಬರು ಬದ್ನಿಕಾಯಿ ಭಾಳ ಬಿರುಸು ತಿಂತಿರ್ತಾರೆ, ಕೆಲವೊಬ್ಬರು ಮೆತ್ತಗಿರ್ಬೇಕು ಅನ್ನಿಸ್ತದೆ. ನಿಮಗೆ ಹೆಂಗೆ ಇಷ್ಟ ಆಗ್ತದ ಆ ರೀತಿ ಕುದಿಸ್ಕೋಬೋದು ನೋಡಿರಿ. ನೋಡಿರಿ ಕಲರ್ ಹೆಂಗೆ ಬಂದೈತಿ ಮತ್ತು ಬದ್ನಿಕಾಯಿ ಯಾವ ರೀತಿ ಬಂದದ ಟೇಸ್ಟ್ ನೋಡ್ಬೇಕು ರೀ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಲ್ಲ, ಬಾಯಿ ತುಂಬ ಉಪ್ಪು ಖಾರ ಆಗಿತ್ತಂದ್ರೆ ಊಟ ಮಾಡುವಂಥ ಟೈಮ್ದಾಗ ಭಾಳ ಲೈಕ್ ಆಗ್ತದೆ ರೀ, ಮನೆಯವ್ರಿಗೆಲ್ಲ ಲೈಕ್ ಆಗ್ತದೆ. ಈ ಥರ ಒಂದು ಸಲ ಮಾಡಿಕೊಟ್ಟು ನೋಡಿರಿ. ಮತ್ತು ಮಕ್ಕಳು ಟಿಫಿನಿಗೂ ಕಟ್ಬೋದು ನೀವು. ಮತ್ತು ಇದು ಸ್ವಲ್ಪ ನಾನು ಹಚ್ಕೊಂಡು ತಿನ್ನಟ್ಟು ಮಾಡೀನಿ ನೋಡಿರಿ. ಈ ಚಪಾತಿ ಮತ್ತು ರೊಟ್ಟಿ ಒಳಗೆ ಸ್ವಲ್ಪ ಹಚ್ಕೊಂಡು ತಿನ್ನಂಗೆ ಮಾಡೀನಿ. ಮತ್ತು ಈಗ ನೋಡತ್ತಿರ್ಬೇಕು ನೀವು, ಬಿಸಿ ಬಿಸಿ ಇದ್ದಾಗ ಈ ಥರ ಕಾಣಿಸ್ತದೆ. ಇದು ಆರಿತಂದ್ರೆ ಪೂರಾ ಗಟ್ಟಿ ಆಗ್ಬಿಡ್ತದೆ ನೋಡಿರಿ. ಇದು ಯಾಕಂದ್ರೆ ನಾವು ಶೇಂಗಾ ಹಾಕಿರ್ತೀವಲ್ಲ, ಆರಿಂದ ಗಟ್ಟಿ ಆಕ್ಕದ. ಗರಮ್ ಈಗ ಬಿಸಿ ಐತಿ ಈ ಥರ ಕಾಣ್ಲತ್ತದ ಸ್ವಲ್ಪ, ಯಾಕಂದ್ರೆ ಸ್ವಲ್ಪ ಹಚ್ಕೊಂಡು ತಿನ್ನಂಗಿದ್ರೆ ಟೇಸ್ಟ್ ಬರ್ತದೆ. ಭಾಳ ಗಟ್ಟಿ ಮಾಡಿಬಿಟ್ರೆ ಚಪಾತಿ ಮತ್ತು ರೊಟ್ಟಿ ಒಳಗೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ. ಮತ್ತು ನಾ ತೋರಿಸಿದಂಥ ವಿಧಾನದಾಗ ಟ್ರೈ ಮಾಡಿರಿ. ಇದು ಅಂತೂ ನೋಡಿರಿ ಹೋಳ್ಗೆ ಮಾಡಿದಂಥ ಟೈಮ್ದಾಗೂ ಮಾಡ್ತಾರೆ ನಮ್ಮ ಕಡೆ. ಹೋಳ್ಗೆ ಮಾಡ್ತಾರೆ, ಚಪಾತಿ ರೊಟ್ಟಿ ಅನ್ನಕ್ಕೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ನೋಡಿರಿ ಇದು. ಟ್ರೈ ಮಾಡಿರಿ, ಯಾವ ರೀತಿ ಬಂದದ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ತೀರನ್ನೋ ಭರವಸೆ ನನಗೈತಿ. ಇದು ಗಟ್ಟಿ ಮತ್ತು ಆರಿದ ಮ್ಯಾಗ ಭಾಳ ಗಟ್ಟಿ ಆಕ್ಕದ ನೋಡಿರಿ. ಮತ್ತು ಹೊಸಬ್ರು ಯಾರ್ಯಾರು ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ, ಮತ್ತು ಒಂದು ಲೈಕ್ ಕೊಡ್ರಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿರಿ. ಬ್ಯಾಚುಲರ್ಸ್ಗೆ ಅಂತೂ ಭಾಳ ಬೆಸ್ಟ್ ಆಕ್ಕದ ನೋಡಿರಿ. ಈ ಥರ ಗಡಬಡ ಒಳಗೆ 2 ನಿಮಿಷನಾಗ ಆಗುವಂಥ ಒಂದು ಬದ್ನಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ತಂದು ತೋರಿಸಿ ನೋಡಿರಿ. ಪೂರ್ತಿಯಾಗಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇದೇ ಥರ ಈಜಿ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.